ಸರ್ ನಮಸ್ತೆ, ನಿಮ್ಮ ಹೆಸರು? ಓಂಕಾರಪ್ಪ ಅಂತ. ಓಂಕಾರಪ್ಪ ಅಂತೇಳಿ. ಸರ್, ಒಂದು ಘಟನೆ ಯಾವ ರೀತಿ ಆಯಿತು? ನಿನ್ನೆ ದಿನ ನನ್ನ ತಮ್ಮ, ಅವ್ರ ಹೆಸರು ಮೋಹನ್ ಕುಮಾರ್ ಎಮ್ ಅಂತೇಳಿ, ನನ್ನ ಎರಡನೇ ತಮ್ಮ. ಅವನು ಅಮೃತಾಪುರದಲ್ಲಿ, ಇಲ್ಲೇ ಪಕ್ಕದ ಅಮೃತಾಪುರದಲ್ಲಿ ವಾಟರ್ಮನ್ನ ಕೆಲಸ ಮಾಡ್ತಾನೆ. ನಿನ್ನೆ ದಿನ ಅವನು ಸ್ವಲ್ಪ ಅದು ಸ್ಟಾರ್ಟರ್ ಬಾಕ್ಸಲ್ಲಿ ಏನೋ ಸಮಸ್ಯೆ ಇತ್ತು ಅಂತೇಳಿ ಅದನ್ನು ನೋಡೋಕೆ ಹೋದಾಗ ಫೀಸ್ ಹಾಕೋ ಟೈಮಲ್ಲಿ ಸ್ವಲ್ಪ ಏನೋ ಬೆಂಕಿ ಬಂದಂಗಾಗಿ ಸ್ವಲ್ಪ ಗಾಬರಿ ಆಗಿದ್ದ. ಸೊ ಅದೇ ಗಾಬರಿನಲ್ಲಿದ್ದ ಅನಿಸುತ್ತೆ. ಮನೆಗೆ ಬಂದಮೇಲೆ ಇಲ್ಲಿ ಬಂದು ತನ್ನ ಮಗಳು ಕರ್ಕೊಂಡು ನೇರ್ಲಿಕೆರೆ ಆಸ್ಪತ್ರೆಯಲ್ಲಿ ಆ ಮಗುಗೆ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಸ್ಬೇಕಂತ ಬಂದಿದ್ದಂತೆ. ಜೊತೆಗೆ ಮನೆಗೆ ಅವನು ಜಾಸ್ತಿ ನಮ್ಮ ಮನೆಗೆ ಅಲ್ಲೆಲ್ಲ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡ ಮೇಲೆ ಬರ್ತಿದ್ದ. ನಾವು ಅವನ್ನೆಲ್ಲ ಮುಗಿಸ್ಕೊಂಡು ಬಂದು ನಾವು ಒಂದು ಸ್ವಲ್ಪ ಲೇಟಾಗಿ ಬಂದಿದ್ದರೆ ನಾವು ಅಷ್ಟೊತ್ತಿಗೆ ತರೀಕೆರೆ ಮನೆ ಬೇಗ ಹಾಕೊಂಡು ಹೋಗ್ತಿದ್ವಿ. ಆದರೆ ಅವನು ಬ್ಯಾಡ್ ಲಕ್ಕು ಬಂದುಬಿಟ್ಟ. ಭಾಳ ನೋವಿನ ಸಂಗತಿ. ಬಂದು ನನ್ನನ್ನು ಮಾತಾಡಿಸ್ಲಿಲ್ಲ. ಅವನು ಬಂದವನೇ ಹೋಗಿ ಸೋಫಾ ಮೇಲೆ ಕೂತ್ಕೊಂಡ ತಕ್ಷಣ ನಮ್ಮ ಮನೇಲಿ ಒಂದು ಎಮರ್ಜೆನ್ಸಿಗೆ ಕುಡಿಲಿಕ್ಕೆ ಬಿಸಿನೀರು ಕಾಯಿಸ್ಲಿಕ್ಕೆ ಒಂದು ಚಿಕ್ಕದೊಂದು ಜಗ್ಗಿದೆ, ಸ್ಟೈನ್ಲೆಸ್ ಸ್ಟೀಲ್ದು. ಅದು ಎಲೆಕ್ಟ್ರಿಕ್ನಿಂದನೇ ಹೀಟಾಗೋದು ನೀರದು. ಅದು ಸ್ವಲ್ಪ ಲೈಟ್ ಜ್ಯೂಸ್ ಬರ್ತಿತ್ತು. ಆ ಸಮಯದಲ್ಲಿ ಅವನಿಗೆ ಬೆಳಿಗ್ಗೆ ಅಲ್ಲಿ ನಡೆದ ಘಟನೆಯಿಂದ ಶಾಕ್ದಲ್ಲಿದ್ದ. ಬೆಳಗ್ಗೆ ಸ್ವಲ್ಪ ಅವನಿಗೆ ಬಿ ಪಿ ಇತ್ತು ಅವನಿಗೆ. ಅದೇ ಶಾಕಲ್ಲಿದ್ದ ಅನಿಸುತ್ತೆ. ತಕ್ಷಣ ಅಂತ ಕೂಕೊಂಡಿದ್ದ ಅಷ್ಟೇ ನನಗೆ ಗೊತ್ತು. ತಕ್ಷಣ ನನಗೆ ಗೊತ್ತಾಯಿತು ಅಲ್ಲಿ ಮೂಲೆಗಿದ್ದಿದ್ನಲ್ಲ. ಅದಕ್ಕೆ ತಕ್ಷಣ ನಾನು ಹೋಗ್ಬಿಟ್ಟು ಮೈನ್ ಸ್ವಿಚ್ ಆಫ್ ಮಾಡಿಬಿಟ್ಟು ಕೆಳಗೆ ಇಳ್ಕೊಂಡು CVR ಎಲ್ಲ ಮಾಡಿದೆ. ತುಂಬ ಪ್ರಯತ್ನ ಪಟ್ಟೆ. ಹಾರ್ಟನ್ನು ಪಂಪ್ ಮಾಡೋಕ್ಕೆ ಎಲ್ಲ ಮಾಡಿದ್ವಿ. ಆದರೆ ಏನೂ ಆಗಲಿಲ್ಲ, ಕೈ ಮೀರಿ ಹೋಗ್ಬಿಡ್ತು. ಅಂದರೆ ಆ ಒಂದು ಸ್ಥಳದಲ್ಲೇ ಆ ರೀತಿ ಘಟನೆ ಆಯಿತಾ? ಹೌದು, ನಮ್ಮ ಮನೆಯಲ್ಲೇ ನಡೆದಿದ್ದ ಘಟನೆ ಇದು. ನಮ್ಮ ಮನೆಯಲ್ಲಿ ವಿದ್ಯುತ್ ಶಾಕ್ ಹೊಡೆದು ಅದು ಮೇ ಬಿ ಶಾರ್ಟ್ ಸರ್ಕ್ಯೂಟ್ ಅಂತಲೇ ಹೇಳೋಕ್ಕಾಗಲ್ಲ. ಅದು ಅವ್ರಿಗೆ ಏನಾದ್ರು ಹೆಂಡತಿ ಮಕ್ಕಳು ಇದ್ರಾ? ಹೌದು, ಅಂತ ಇಬ್ಬರು ಮಕ್ಕಳಿದ್ದಾರೆ, ಹೆಂಡ್ತಿ ಇದ್ದಾರೆ. ಹೆಂಡ್ತಿ ಬಂದು ನನ್ನ ಅಕ್ಕನ ಮಗಳೇ. ಅವನಿಗೆ 34 ವರ್ಷ ವಯಸ್ಸು. ನನ್ನ ತಮ್ಮನಿಗೆ ತುಂಬ ಒಳ್ಳೆಯ ಹುಡುಗ. ಬೇರೆ ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇರಲಿಲ್ಲ. ಆರೋಗ್ಯವಂತನಾಗಿದ್ದ. ಒಂದಿಷ್ಟು ಸ್ವಲ್ಪ BP ಅನ್ನೋದು ಬಿಟ್ಟರೆ ಬೇರೆ ಏನು ಸಹ ಹೆಲ್ತ್ ಇಶ್ಯೂ ಇರಲಿಲ್ಲ. ತುಂಬ ಒಳ್ಳೆಯ ಹುಡುಗ. ಮಾಡ್ತಾಯಿದ್ರು ಇಲ್ಲಿ ಪಕ್ಕದ ಗ್ರಾಮ ಪಂಚಾಯಿತಿ, ಇದೇ ಗ್ರಾಮಕ್ಕೆ ಸೇರಿದ ಗ್ರಾಮ ಪಂಚಾಯಿತಿ ಅಮೃತಾಪುರದಲ್ಲಿ ಸುಮಾರು ಕಳೆದ 4 ವರ್ಷಗಳಿಂದ ವಾಟರ್ಮನ್ನ ಕೆಲಸ ಮಾಡ್ತಾನೆ. ಹಂಗಾಮಿ ವಾಟರ್ಮನ್ನ ಕೆಲಸ ಮಾಡ್ತಾಯಿದ್ದಾನೆ ಅವನು ಸುಮಾರು ಒಂದು ವರ್ಷದಿಂದ ಒಂದು ಸ್ವಲ್ಪ BP ಇತ್ತಷ್ಟೇ, ಬೇರೆ ಏನು ಸಮಸ್ಯೆ ಇಲ್ಲ. ತುಂಬ ಆರೋಗ್ಯವಂತ. ಬಟ್ ನಿನ್ನೆ ದಿನ ನಮ್ಮ ಮನೆಗೆ ತನ್ನ ಮಗುಗೆ ಹಾಸ್ಪಿಟ್ಲಿಗೆ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಬಂದಮೇಲೆ ಮನೆಗೆ ಬಂದಿದ್ದಾನೆ. ಮನೆಗೆ ಬಂದಾಗ ನಮ್ಮ ಮನೆಯಲ್ಲಿ ಅಲ್ಲಿ ಕೂತ್ಕೊಂಡಿದ್ದಾಗ ಸ್ವಲ್ಪ ಶಾರ್ಟ್ ಸರ್ಕ್ಯೂಟಿಂದ ಏನೋ ಶಾಕ್ ಹೊಡೆದ್ಬಿಟ್ಟು ಈ ಥರ ಆಘಾತ ಆಗಿತ್ತು. ಈಗ ಸರ್, ಅಂದರೆ ಮನೆಯಲ್ಲಿ ಅದು ಮುಂಚಿತವಾಗೂ ಕೂಡ ಈ ಪ್ರಾಬ್ಲಮ್ ಇತ್ತಾ? ಅದು ಇಲ್ಲ, ಮುಂಚಿತವಾಗಿ ಏನು ಅಷ್ಟೊಂದು ನಮಗೆ ಗೊತ್ತಾಗ್ತಿರ್ಲಿಲ್ಲ. ಯಾಕೆ ನಾನು ಎಲೆಕ್ಟ್ರಿಷಿಯನ್, ಅವನು ಎಲೆಕ್ಟ್ರಿಷಿಯನ್ನೇ. ಆದರೂ ಈ ಸಾರಿ ನಮ್ಮ ಕೈ ಮೀರಿ ಹೋಗಿದೆ. ಕೈ ಮೀರಿ ಹೋಗಿದೆ. ಈಗ ಆಗಿರೋದ್ರ ಘಟನೆ ಬಗ್ಗೆ ಏನು ಹೇಳ್ತೀರಾ? ಏನು ಹೇಳೋಕ್ಕಾಗುತ್ತೆ, ಇದು ನಡಿಬಾರ್ದಿತ್ತು. ತುಂಬ ಚಿಕ್ಕ ವಯಸ್ಸಿನವನು, ಈ ಥರ ಆಗಬಾರ್ದಿತ್ತು. ಆಗಿದ್ದಾನೆ. ಇದು ತುಂಬಲಾರ ನಷ್ಟ. ಚಿಕ್ಕ ಮಕ್ಕಳಿವೆ. ಆ ಮಕ್ಕಳಿಗೆ ಈಗಲೂ ಸಮೇತ ತನ್ನ ತಂದೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ನಿಮಗೆ ಕಾಣಿಸಲ್ಲ ಅನ್ನೋ ಫೀಲ್ ಸಮೇತ ಇಲ್ಲ. ಆರಾಮಾಗಿ ಆಟ ಆಡ್ಕೊಂಡಿದ್ದಾವೆ ಮಕ್ಕಳು. ಆ ಮಕ್ಕಳು ನೋಡಿದಾಗ ತುಂಬ ನೋವಾಗುತ್ತೆ. ಇಡೀ ಕುಟುಂಬ ತತ್ತರಿಸೋಗಿದ್ದೀವಿ ನಾವು. ಎಷ್ಟು ವರ್ಷ ಸರ್ ಮಕ್ಕಳಿಗೆಲ್ಲ? ಒಬ್ಬಳಿಗೆ ಒಂದು 11 ವರ್ಷ, 9 ವರ್ಷ ಇರ್ಬೋದು. ಚಿಕ್ಕವನಿಗೆ ಒಂದು 6 ವರ್ಷ ಇರ್ಬೋದು. 6 ವರ್ಷ ಇದೆ. ಅಂದರೆ ಈಗ ಸರ್ ಮುಂದೆ ಯಾವ ರೀತಿ ಅಂತ ಹೇಳಿದ್ರೆ, ಈಗ ಸರ್ಕಾರದಿಂದ ಅಂತೂ ಏನು ಫೆಸಿಲಿಟೀಸ್ ಸಿಗ್ತವೋ ಇಲ್ಲ ನಮಗೆ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಒಂದು ವೇಳೆ ಆ ಥರದ್ದೇನು ಸಿಗೋದಾದರೆ ಅವನು ಮಾಡ್ತಿದ್ದ ಕೆಲಸನ ಮುಂದಿನ ದಿನಗಳಲ್ಲಿ ಅವನ ಹೆಂಡ್ತಿಗೆ ಕೊಡಿಸೋ ಒಂದು ಪ್ರಯತ್ನವನ್ನು ಸಂಬಂಧಪಟ್ಟ ಪಂಚಾಯಿತಿಯವರಾಗಿರ್ಬೋದು ಅಥವಾ ಆ ಗ್ರಾಮಸ್ಥರಾಗಿರ್ಬೋದು ಒಂದಿಷ್ಟು ಕೋಪ್ರೇಟ್ ಮಾಡಿದರೆ ಆ ಫ್ಯಾಮಿಲಿಗೆ ಒಂದಿಷ್ಟು ಸಹಕಾರ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಎಷ್ಟು ಸಾಧ್ಯನೋ ಅಷ್ಟು ಅವರಿಗೆ ಸಹಾಯ ಆಗಲಿಕ್ಕೆ ಒಂದಿಷ್ಟು ಪ್ರಯತ್ನ ಪಡ್ತೀವಿ. ಜೊತೆಗೆ ಗ್ರಾಮದವರು ಮತ್ತು ಆ ಗ್ರಾಮ ಪಂಚಾಯತಿ ಒಂದು ಸಹಕಾರ ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತ. ಸರ್, ಈ ಘಟನೆ ಬಗ್ಗೆ ಅಧಿಕಾರಿಗಳು ತಿಳಿಸಿದ್ದೀರಾ? ಪೊಲೀಸ್ ಇಲಾಖೆ ಗೊತ್ತಿದೆ. ಬಂದಾಗಲೇ ನಮ್ಮ ಹತ್ರ ಮಾಜರ್ ಮಾಡ್ಕೊಂಡು ಹೋಗಿದ್ದಾರೆ. ಅವರು ಎಲ್ಲ ನೋಡಿದ್ದಾರೆ. ಮೊನ್ನೆ ನಿನ್ನೆ KEB ಅವರು ನಮ್ಮ ಲೋಕಲ್ ಲೈನ್ಮೆನ್ ಬಂದು ನೋಡ್ಕೊಂಡು ಹೋದ್ರಂತೆ. ನಾವು ಮತ್ತೆ ಅಲ್ಲಿಗೆ ಹೋಗಿಲ್ಲ. ಘಟನೆ ಆದಾಗಿಂದ ನಾವು ಇಲ್ಲೇ ಇದ್ದೀವಿ.
ಮುಂದೆ ನೋಡ್ಬೇಕು ಸರ್. ಮುಂದೆ ಇದಕ್ಕೆ ಸಂಬಂಧಪಟ್ಟಾಗೆ ಸಂಬಂಧಪಟ್ಟ ಪ್ರಾಧಿಕಾರದ ಏನಾರು ಒಂದಿಷ್ಟು ಆ ಮಕ್ಕಳಿಗೆ ಮತ್ತು ನನ್ನ ಮೃತನ ಹೆಂಡತಿ, ನನ್ನ ತಮ್ಮನ ಹೆಂಡತಿಗೆ ಏನಾರು ಸಹಕಾರ ಆ ಥರ ಏನಾರು ಒಂದು ಯೋಜನೆಗಳನ್ನು ಯಾವ್ದಾದ್ರು ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತ ನಮ್ಮ ಆಶೆ. ಓಕೆ ಸರ್.